ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಮಲ್ಲೇಶ್ವರಮಿಗೆ ಬಂದಿದ್ದೀವಿ. ಇಷ್ಟು ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದಾಗಿಂದನೂ ಇನ್ನು ಮಲ್ಲೇಶ್ವರಮಿಗೆ ಬಂದು ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡೋಣ, ಬ್ಲಾಗ್ ಮಾಡೋಣ ಅಂದರೆ ಆಗ್ತಾನೆ ಇರಲಿಲ್ಲ. ಸೊ ಇವತ್ತು ಕಾಲ ಕೂಡಿ ಬಂದಿದೆ. ಸೊ ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದಾರೆ. ನೋಡೋಣ, ಹೆಂಗೂ ನೆಕ್ಸ್ಟ್ ವೀಕ್ ದೀಪಾವಳಿ ಇದೆ. ಸೊ ನಿಮಗೆ ಗೊತ್ತು, ಮಲ್ಲೇಶ್ವರಂ ಅಂದರೆ ಹಬ್ಬ ಅಂದರೆ ಮಲ್ಲೇಶ್ವರಂ. ಹಬ್ಬ ಟೈಮಲ್ಲಿ ಬಂದರೆ ಇಲ್ಲಿ ತುಂಬ ಚೆನ್ನಾಗಿರೋದು ದೀಪಗಳಾಗಿರ್ಬೋದು, ಅಂದರೆ ಆ ಹಬ್ಬಕ್ಕೆ ತಕ್ಕನಂಗೆ ಇಲ್ಲಿ ಐಟಮ್ಸ್ಗಳು ಸಿಗ್ತವೆ. ಸೊ ಹಾಗಾಗಿ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತು ನನ್ನ ಜೊತೆ ತುಂಬ ಬಿಡುವು ಮಾಡ್ಕೊಂಡು ಲೋಪಮುದ್ರಾ ಅವ್ರು ಬಂದಿದ್ದಾರೆ. ಸೊ ತುಂಬ ಬಿಡುವು ಮಾಡ್ಕೊಂಡು ಸಿಕ್ಕಿದ್ದಾರೆ. ಒಂದು 2 hours ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಮಲ್ಲೇಶ್ವರಮಿಗೆ, ಯಾಕಂದರೆ ನಾವು ತುಂಬ ದೂರ ಇರೋದು. ಸೊ ರೆಡಿನಾ ಲೋಪ? ಸೊ ಈಗ ಹೋಗೋಣ, ನೋಡೋಣ ಏನೇನು ಸಿಗುತ್ತೆ ಅಂತ ನೋಡೋಣ. ಆದಷ್ಟು ಏನೇನು ತೋರ್ಸೋಕ್ಕೆ ಆದಷ್ಟು ಕಮ್ಮಿಗೆ ಏನೇನು ಸಿಗುತ್ತೆ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ. ನಾನು ಇಲ್ಲಿ ಒಂದು ನಿಮಗೆ ಚಾಲೆಂಜ್ ಕೊಡ್ತೀನಿ. ಓಕೆ. ಸೊ ದ ಚಾಲೆಂಜ್ ಈಸ್, ನಾನು ನಿಮಗೆ 500 rupees ಕೊಡ್ತೀನಿ. ಆ 500 rupees ಒಳಗಡೆ ನೀವು ಎಷ್ಟೊಂದು ಏನು ಶಾಪಿಂಗ್ ಮಾಡ್ತೀರಾ ಅಂತ ಇಟ್ ವಿಲ್ ಬಿ ಚಾಲೆಂಜ್ ಫಾರ್ ಯು. ಓಕೆ, ಈಗ ಚಾಲೆಂಜ್ ವಿಡಿಯೋ ಮಾಡಬೇಕಾ ನಾವು? ಓಕೆ, ಈಗ ಚಾಲೆಂಜ್ 500 rupees ಏನು ಬರುತ್ತೆ? ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಮಾಡಿ. 500 rupees ಏನು ತೊಗೊಳಕ್ಕಾಗಲ್ಲ. ಹೌದಾ, ಹಂಗೆ ಹೇಳ್ತೀರಾ? ಹಾಂ ಸರಿ, ಓಕೆ. 1000 rupees ಚಾಲೆಂಜ್. 1000 rupees ಕೊಡ್ತೀರಾ? ಓಕೆ, ನಾವು ಬಂದಿದ್ದು ಸ್ಟ್ರೀಟ್ ಶಾಪಿಂಗ್ ಅಂತ, ಅದು ಮಾಡ್ತೀವಿ. ಈಗ ಇವ್ರು ನನಗೊಂದು ಚಾಲೆಂಜ್ ಕೊಡ್ತಾ ಇದ್ದಾರೆ. ಏನೋ 500 rupees ಅಂತ ಹೇಳಿದ್ರು. 1000 rupeesಗೆ ಈಗ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ ಚಾಲೆಂಜ್ನ. ನೋಡೋಣ, ಅದು ಮಾಡ್ದಂಗೆ ಆಗುತ್ತೆ 1000 rupees ಚಾಲೆಂಜ್ ಕೂಡ. ಸೊ ನಾವು ವೀಕ್ ಡೇಸಲ್ಲಿ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ವೀಕ್ ಇರೋದು ದೀಪಾವಳಿ, ಮೇ ಬಿ ಮಂಡೇ ಇರೋದು. ಸೊ ಇವತ್ತು ಥರ್ಸ್ಡೇನಾ? ಓಕೆ, ಇವತ್ತು ಥರ್ಸ್ಡೇ ಬಂದಿದ್ದೀವಿ. ನೋಡೋಣ ಐಟಮ್ಸ್ಗಳು ಎದ್ದು ಸಿಗುತ್ತಾ ಅಂತ. ಸೊ ನೋಡೋಣ, ಚಾಲೆಂಜ್ ಕೊಟ್ಟಿದ್ದಾರೆ, ನೋಡೋಣ. ಗೈಸ್, 1000 rupees. ಓಕೆ, 1000 rupees ಕೊಟ್ಟರು ನನಗೆ. ನೋಡೋಣ ಏನೇನು ಸಿಗುತ್ತೆ ಅಂತ. ಬನ್ನಿ, ತಡ ಮಾಡೋದು ಬೇಡ, ಬ್ಲಾಗ್ ಶುರು ಮಾಡೋಣ. ಬನ್ನಿ. ಓ, ಕ್ಯೂಟಾಗಿದೆ. ತೋರಿಸಿ. ಇಲ್ಲ ಹಾಕಲ್ಲ. ಎಷ್ಟದು? 450 ಗೊತ್ತಿದೆ. 550 ಕಮ್ಮಿ ಇಲ್ಲ. ನೋಡಿದ್ರಲ್ಲ ಎಷ್ಟು ರೇಟ್ ಹೇಳಿದ್ರು ಅಂತ. ಇನ್ನೂ ಹಬ್ಬ ಇರೋದು ನೆಕ್ಸ್ಟ್ ವೀಕು, ಬಟ್ ಆಗಲೇ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ. ಆ ದೀಪ ನಾನು ತೊಗೊಳ್ಳಿಲ್ಲ, ತುಂಬ ಕ್ಯೂಟಾಗಿತ್ತು. ಬಟ್ ಆದರೆ ಅದು ಏನು ಒಂದ್ಸತಿ ದೀಪ ಅಣಿಸಿದ್ರೆ ಅಲ್ಲಿ ಬ್ಲ್ಯಾಕ್ ಕಲರ್ ದೀಪ ಉರಿಯತ್ತಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಮತ್ತು ಅದು ತೊಳೆಯೋದಕ್ಕೂ ಆಗೋದಿಲ್ಲ, ಯೂಸ್ ಮಾಡೋದಕ್ಕೂ ಆಗೋಲ್ಲ. ಹಾಗಾಗಿ 450 ಲಾಸ್ ಅಂತ ಅನಿಸ್ತು ನನಗೆ. ಅಂದರೆ ಈ ಥರ ಪೇಂಟ್ ಮಾಡಿರೋದೆಲ್ಲ ಬೇಡ ಅಂತ ನನಗನ್ನಿಸ್ತು. ಮತ್ತು ಹೂಗಳು ಅಷ್ಟೇ ಸಿಕ್ಕಾಬಟ್ಟೆ ತುಂಬ ಚೆನ್ನಾಗಿರೋ ಹೂಗಳೆಲ್ಲ ಇಟ್ಟಿದ್ರು ಮಲ್ಲೇಶ್ವರಮಲ್ಲಿ. ಎಷ್ಟು 150 ಮಾಡ್ತೀರಾ? ದೋಸೆ ಓಪನ್ ಮಾಡಿ. ಓಪನ್ ಆಗಲ್ವಾ? ಗಂದಿಗೆ ಶಾಪ್. ಹೌದು, ದೊಡ್ಡದಾಗಿದೆ, ಡಿಸೈನ್ ಆಗಿದೆ ಅದಕ್ಕೆ. ಯಾವುದು 50 rupees? 50 rupees ಡಜನ್. 50 rupees ಅದು. 12 pieces. ಅದು ಚಿಕ್ಕದು, ಇದು ದೊಡ್ಡದು. ಸೊ ಗೈಸ್, ಇಲ್ಲಿ ಕಮ್ಮಿಗೆ ಏನೂ ಸಿಗೋ ಥರ ಅನ್ನಿಸ್ತಾ ಇಲ್ಲ. ದೀಪಾವಳಿ ಆಗಿರೋದ್ರಿಂದ ಫಸ್ಟು ದೀಪ ತೊಗೊಳ್ಳೋಣ. ಹಾಂ, ಸೊ 2 ಡಜನಿಗೆ 100 rupees. ಸೊ ಈ ಥರ ದೀಪಗಳು ಬರುತ್ತೆ. ಸೊ ಹಬ್ಬ ಆಗಿರೋದ್ರಿಂದ ಫಸ್ಟು ದೀಪ ತೊಗೊಳ್ಳೋಣ. ಸೊ ಫಸ್ಟ್ ಶಾಪಿಂಗ್ ಇಲ್ಲೇ 100 rupees. ಸೊ 400 rupees. ಇನ್ನು 900 rupees ಇದೆ.
ಸೊ ನಾನು ಈ ಅಜ್ಜಿ ಹತ್ರ ದೀಪ ತಗೊಂಡೆ, ನನಗೆ ತಗೊಳ್ಬೇಕು ಅಂತ ಅನ್ನಿಸ್ತು. ಇವಾಗ ನಾವು ಮಾಲ್ಗಳಲ್ಲೆಲ್ಲ ಹೋದರೆ ನಾವು MRP ಕೊಟ್ಟೇ ಕೊಡ್ತೀವಿ, ಅಲ್ಲಿ ಏನೂ ಬಾರ್ಗೇನ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಇವ್ರ ಹತ್ರ ಏನೂ ಬಾರ್ಗೇನ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸೊ ಇವರು ಈ ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾರೆ, ಇವ್ರ ಹತ್ರ ಚೌಕಾಸಿ ಮಾಡೋದು ಬೇಡ ಅಂತ ಅನ್ನಿಸ್ತು, ಹಾಗಾಗಿ ಇವ್ರ ಹತ್ರ ತೊಗೊಂಡೆ. ಸೊ ನಿಮ್ಮಲ್ಲಿ ಯಾರಾದರೂ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೂ ಆ ಥರದವ್ರಿಗೆ ಹೆಲ್ಪ್ ಮಾಡಿ, ಅಟ್ಲೀಸ್ಟ್ ಅವ್ರು ಅದನ್ನಾದರೂ ದುಡ್ದು ತಿಂತಿದ್ದಾರೆ. ಸೊ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ನಾನಂತೂ ಖುಷಿಯಿಂದನೇ ಅವ್ರ ಹತ್ರ ದೀಪ ತಗೊಂಡೆ. ಯಾವ ಕಲರ್ ತೊಗೋಬೋದು? ನಿಮಗೆ ಯಾವ ಕಲರ್ ಇಷ್ಟ ಆಗ್ತಾ ಇದೆ? ನಮ್ಮದು 3 ಇದೆಲ್ಲ ತುಳಸಿ ಕಟ್ಟೆ ಸ್ಟೆಪ್ಪು. ಹಾಂ. ಸೊ ಗೈಸ್ ಇವಾಗ ಸೆಕೆಂಡ್ ಬಂದಿದ್ದೀವಿ. ಇದು 400 ರುಪೀಸ್ ಪೇರ್ ಹೇಳಿದ್ರು, ಈಗ 200 ರುಪೀಸ್ಗೆ ತೊಗೊಳ್ತಾ ಇದ್ದೀವಿ ಒಂದು ಪೇರು. ಸೊ ರೆಡ್ ಕಲರ್ ಓಕೆ ಅನಿಸುತ್ತೆ. ಮೆರೂನು ಇದೆ, ಮೆರೂನ್ ನೋಡಿ. ರೆಡ್, ಸೊ ಮರೂನ್ ಇದೆ. ಐ ಥಿಂಕ್ ರೆಡ್ ಚೆನ್ನಾಗಿ. ರೆಡ್ ಇಸ್ ಲುಕ್ಸ್ ಗುಡ್. ಸೆಕೆಂಡ್ ಶಾಪಿಂಗ್ ಇದೆ. ಫೈನಲಿ ಪಾರ್ಟಿಗೆ 200 ಪ್ಲಸ್ 300 ಶಾಪ್ ಮಾಡಿದ್ದೀವಿ. ಇನ್ನು 700 ರುಪೀಸ್ ಇದೆ. ಸೊ ಬನ್ನಿ ನೋಡೋಣ. ಮನೆ ನೋಡೋಣ. ಫಸ್ಟ್ ನಾವು ಇಬ್ಬರು ಊಟ ತಿನ್ನಕ್ಕೆ ಹೋಗ್ತಾ ಇದ್ದೀವಿ, ಬಿಕಾಸ್ ಮಾರ್ನಿಂಗಿಂದ ಏನು ತಿಂದಿಲ್ಲ. ಸಾರಿ, ಸೊ ಸೇಮ್ ಲಂಚ್ ಬ್ರೇಕ್. ಕೆಳಗಡೆದು ಪುಸ್ ಸ್ಕೈ ಬ್ಲೂ. ಹಾಂ, ಕಲರ್ ಗೊತ್ತಾಗ್ಬಿಡುತ್ತೆ, ಗಲೀಜ್ ಆದರೆ ಕಲರ್ ಹಾಂ ಚೆನ್ನಾಗಿದೆ. ಇದು ಮತ್ತೆ ಇದು ನೋಡಿ. 150 ರುಪೀಸ್ ದೊಡ್ಡ ಬ್ಯಾಗ್. ಸೊ 50 ಇಲ್ಲ, 450 ಆಯಿತು. ಚಾಲೆಂಜ್ ಕೂಡ ನಾನು ಕೊಡಬೇಕು, ಅಮೌಂಟ್ ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿ ಕೊಡಬೇಕಾ? 550 ರುಪೀಸ್ ಶಾಪಿಂಗ್ ಮಾಡಿದ್ದೀವಿ. ಅಲ್ಲಿ ಸರ್ ಇನ್ನು 550 ರುಪೀಸ್ ಇದೆ, 450 ಶಾಪಿಂಗ್ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ಸ್ಯಾರಿ ಶಾಪಿಂಗ್ ಹೋಗೋಣ. ಇಲ್ಲಿ 500 ರುಪೀಸ್ ಒಳಗೆ ಯಾವುದು ಸ್ಯಾರಿ ಸಿಗಲ್ಲ, ಬಟ್ ನಮ್ಮ ಲೋಕ ಅವರು ಯಾವುದೋ ಒಂದು ಸ್ಯಾರಿ ನೋಡ್ಬೇಕಂತ ಯಾವುದೊಂದು ಸ್ಯಾರಿ ಅಂತ ನಾನು ಸಿಗಂದೂರಲ್ಲಿ ಹಾಕಿದ್ನಲ್ಲ ಒಂದು ಬ್ಲೂ ಕಲರ್ ಸ್ಯಾರಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿದ್ರೆ ನೋಡಿರ್ತೀರ. ಸೊ ಆ ಥರ ಸ್ಯಾರಿ ಇದೆಯಾ, ನೋಡೋಣ ಬನ್ನಿ. ನೈಸ್. ಒಂದು ಚಾಲೆಂಜ್ ವಿಡಿಯೋ ಮಾಡ್ತಾ ಇದ್ದೀವಿ. ಬಿಡ ಇದು ಈಗ 550. ವಯಸ್ಸು ನಾವು ಮಧ್ಯಾಹ್ನ ಊಟ ಮಾಡಿಲ್ಲ, ಹಂಗಾಗಿ ಇಲ್ಲೇ ಮಲ್ಲೇಶ್ವರಮಲ್ಲಿ ದೋಸೆ ಎಲ್ಲ ಇರುತ್ತಲ್ಲ, ಅಲ್ಲಿ ಆಸಾ ಟಿಫಿನ್ ಅಲ್ಲ ಇದು, ಯಾವುದೊಂದು ಟಿಫಿನ್ ಸೆಂಟರ್ ಬರ್ತೀವಿ, ಯಾವುದೋ ಒಂದು ನೋಡಿ. ನನಗೆ ಸ್ವೆಟ್ ಆಗೋಕ್ಕೆ ಶುರು ಆಯಿತು, ಅಂದರೆ ಫುಲ್ಲು ಸುಸ್ತಾಗಿದೆ. ಸೊ ದೋಸೆ ಆರ್ಡ್ರ್ ಮಾಡಿದ್ವಿ. ಸೊ ಗೈಸ್ ಏನು ತೊಗೊಳ್ಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಲೋಕಂಗೆ ಆಲ್ರೆಡಿ ಸಾಕಾಗಿ ಹೋಗ್ಬಿಟ್ಟಿದೆ, ಫುಲ್ ಸುಸ್ತಾಗ್ಬಿಟ್ಟಿದೆ. ಆ್ಯಕ್ಚುಲಿ ನನಗೆ ಒಂಥರ ಸುಸ್ತಾಗ್ತಿದೆ, ಊಟ ತಿನ್ನೋದಂತೂ ಫುಲ್ ಸುಸ್ತಾಗ್ತಿದೆ, ನಡೆಯೋಕ್ಕೂ ಆಗ್ತಾ ಇಲ್ಲ. ಸೊ ನೋಡಿ ಗೈಸ್, ಮಲ್ಲೇಶ್ವರಂ ಹೆಂಗೆ ನೋಡಬೇಕು ಅಂದರೆ ಇಟ್ಸ್ ಅ ವೆರಿ ನೈಸ್ ಪ್ಲೇಸ್. ಬಟ್ ದ ಥಿಂಗ್ ಈಸ್, ಯಾರಿಗೆ ಬಾರ್ಗೇನಿಂಗ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ದೇ ಕ್ಯಾನ್ ಸರ್ವೈವ್ ಹಿಯರ್. ಆ್ಯಸ್ ನನಗೆ ಬಾರ್ಗೇನಿಂಗ್ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಬರಲ್ಲ. ನನಗೆ ನಾರ್ಮಲ್ ಆಗಿ ನಾನು ಏನೊಂದು 20, 30, 50 ರುಪೀಸ್ ಕಡಿಮೆ ಮಾಡೋಕ್ಕೆ ಹೇಳ್ತೀನಿ, ಇರೋ ಅದು ಕೂಡ ಹೇಳಲ್ಲ. ಸೊ ಈ ಪ್ಲೇಸ್ ನಮ್ಮಿಬ್ರಿಗೆ ಅಲ್ಲ. ಬಟ್ ಸ್ಟ್ರೀಟ್ ಶಾಪಿಂಗ್ ವೈಸ್ ನೋಡಬೇಕು ಅಂದರೆ ಫೆಸ್ಟಿವಲ್ಗೋಸ್ಕರ ಸ್ವಲ್ಪ ಏನೋ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತಾ ಇದೆ. ಜಾಸ್ತಿ ಅನ್ನಿಸ್ತಿದೆ ನಾರ್ಮಲ್ ಡೇಸಿಗೂ, ಬಟ್ ಇನ್ನೂ 1 ವೀಕ್ ಇದೆ ಹಬ್ಬ, ಬಟ್ ಆದರೂ ಜಾಸ್ತಿ ಅಂತ ಅನ್ನಿಸ್ತಾ ಇದೆ. ವೆರಿ ಮಚ್ ಆಫ್ ಹೈ, ಸೊ ಬಿ ಕೇರ್ಫುಲ್ ಗೈಸ್. ಏನು ಮಲ್ಲೇಶ್ವರಂ ಹೋಗ್ಬೇಕು ಅಂತ ಹೇಳಿದ್ರಿ, ಬಾ ಮಲ್ಲೇಶ್ವರಂ ಹೋಗೋಣ ಅಂತ. ಏನು ತಗೋಬೇಕು ಅಂತಾನೂ ಗೊತ್ತಾಗಿಲ್ಲ, ತಗೋಬೇಕು ಅಂತ ಗೊತ್ತಾಗಿಲ್ಲ, ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ಲ ಅಂತ ಅಲ್ಲ. ಅಲ್ಲಿ ಬನ್ನಿ, ಅಲ್ಲೊಂದು ಸರ ನೋಡಿದೆ ನೋಡೋಣ. ಎಲ್ಲಿ ನೋಡ್ಬೇಕು ಸರ ಇದು ನೋಡಿ, ಎಷ್ಟು ಕಿಲಿ ಇದು? ಸೆಕೆಂಡ್ ಒನ್ ಕಿತ್ನಾ है भैया ये? ಸೆಕೆಂಡ್ ಒನ್ ಇದು ಎಷ್ಟು? 650. ಅಷ್ಟು ಇಲ್ಲ, 650 ರುಪೀಸ್.
ನಾವೇನೋ ಅಂದ್ಕೊಂಡು ಹೋಗಿರ್ತೀವಿ ಅಲ್ಲಿ ಏನೋ ಆಗುತ್ತೆ. ನಾನು ಅಂದ್ಕೊಂಡೆ ಚೆನ್ನಾಗಿ ಶಾಪಿಂಗ್ ಮಾಡೋಣ ಅಂತ, ಬಟ್ ಅಲ್ಲಿ ನಾವು ಒಂದು 1000 ರೂಪೀಸ್ ಕೂಡ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ಎಲ್ಲರಿಗೂ ಆ ಥರ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನನಗೆ ಅಂದರೆ ಈ ದೀಪಗಳು ಕೆಲವೊಂದು ಇಷ್ಟ ಆಯಿತು, ಬಟ್ ಆದರೆ ಅಷ್ಟಕ್ಕೊಂದು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಯಾಕಂದರೆ ಇವಾಗ ರೀಸೆಂಟಾಗೆ ನಮ್ಮದು ಮನೆ ಇನಾಗ್ರೇಷನ್ ಆಗಿರೋದ್ರಿಂದ ಈ ಥರ ಸುಮಾರು ಐಟಮ್ಗಳನ್ನ ನಾನು ಆಲ್ರೆಡಿ ತೊಗೊಂಡು ಇಟ್ಟಿದ್ದೀನಿ. ಅದು ವಿಡಿಯೋದಲ್ಲಿ ತೋರಿಸಿಲ್ಲ, ಅಂದರೆ ಲೈಕ್ ಕೆಲವೊಂದು ಕವರ್ ಆಗಿಲ್ಲ ಅಷ್ಟೇ, ಬಟ್ ಅದರ ಹಬ್ಬಗಳಲ್ಲಿ ಇಟ್ಟಾಗ ನಾನು ನಿಮಗೆ ತೋರಿಸ್ತೀನಿ. ಏನು ಮಣ್ಣಿಂದಲ್ಲಿ ಏನೇನು ತೊಗೊಂಡು ಬಂದಿದ್ವಿ, ದೀಪಗಳಾಗಲಿ ಅಥವಾ ಶೋ ಪೀಸಸ್ಗಳಾಗಲಿ ಅದನ್ನೆಲ್ಲ. ಮತ್ತು ನಾನು ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಮತ್ತು ಅಲ್ಲಿ ಬಟ್ಟೆಗಳು ಅಷ್ಟೇ, ನಾನು ಅದನ್ನು ಸುಮ್ಮನೆ ಹಾಕ್ಕೊಳ್ಳಲ್ಲ, ತೊಗೊಂಡು ವೀಡಿಯೋಗೋಸ್ಕರ ಅಂತ ತೋರಿಸಿದ್ರು ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತೆ. ಹಾಗಾಗಿ ಸೊ ನನ್ನ ಶಾಪಿಂಗ್ ನನಗೇನು ಅಂದರೆ ಈ ಸತಿ ಅಷ್ಟೇ ನನಗೆ ಇಷ್ಟ ಆಗಲಿಲ್ಲ. ಅಂದರೆ ನಾನು ಏನು ತೊಗೊಳ್ಳೋ ಥರ ನನಗೇನು ಅಲ್ಲಿ ಅನ್ನಿಸ್ಲಿಲ್ಲ ಏನು. ಬಟ್ ಆದರೆ ಕೆಲವೊಬ್ರು ಅಂದರೆ ಲೈಕ್ ಈಗ ನೋಡೋರು ಕೆಲವೊಬ್ರಿಗೆಲ್ಲ ಏನು ಚೆನ್ನಾಗಿ ಅನಿಸುತ್ತೆ, ಬೇಕಿದ್ರೆ ಹೋಗಿ ನೀವು ಶಾಪ್ ಮಾಡ್ಬೋದು, ಬಾರ್ಗೇನ್ ಮಾಡೋದಿದ್ರೆ ಹೋಗಿ. ಯಾಕಂದರೆ ಮಲ್ಲೇಶ್ವರಂ ನನಗೆ ಈ ಸತಿ ಅಂದರೆ ನಾನು ಹೋದಾಗ ಇವಾಗ ಹೆಂಗೆ ಅನ್ನಿಸ್ತು ಅಂದರೆ ಯಾಕೋ ತುಂಬ ಎಕ್ಸ್ಪೆನ್ಸಿವ್ ಆಗೋಗ್ಬಿಟ್ಟಿದೆ ಮಲ್ಲೇಶ್ವರಂ ಅನ್ನೋ ಥರ, ಲೈಕ್ ಹಂಗೆ ಫೀಲ್ ಆಯಿತು ನನಗೆ. ಹಬ್ಬ ಇನ್ನೂ 1 ವೀಕ್ ಇದ್ದರೂ ಏನು ಕಲೆಕ್ಷನ್ಸು ಇಲ್ಲ, ಮತ್ತು ತುಂಬ ಅಂದರೆ ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಾಯಿದ್ರು. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಚೌಕಾಸಿ ಮಾಡಿ ತೊಗೊಳ್ಳಿ. ಏನಿಲ್ಲ ಗೈಸ್, ನಾನು ಹೇಳಿದೆ ಐ ವಿಲ್ ಗಿವ್ ಯು 500 ರೂಪೀಸ್ ಚಾಲೆಂಜ್. ಇಲ್ಲ, ನನಗೆ 1000 ರೂಪೀಸ್ನೇ ತಗೋಬೇಕು ಅಂತ. ಇನ್ನ 450 ಇದೆ. ಲೆಗ್ ಪೆನ್ ಕೂಡ ಸ್ಟಾರ್ಟ್ ಆಗ್ಬಿಟ್ಟಿದೆ ಇಬ್ರದು. ಸ್ಟಿಲ್ ಏನು ತಗೋಬೇಕು ಗೊತ್ತಾಗ್ತಿಲ್ಲ, ಏನು ಸಿಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಅಯ್ಯೋ ಕರ್ಮ, ಇವ್ರ ಜೊತೆ ಬಂದಿದ್ದೀನಿ ನಾನು ಇವತ್ತು ಶಾಪಿಂಗ್ಗೆ. ಸೀತಾಫಲ ತಗೊಂತಾ ಇದ್ದೀವಿ. ಗ್ರೇಟ್. ಇನ್ನ ಎಷ್ಟೈತೆ ಹೇಳು? ಸೊ ಇನ್ನು 200, 300, 400 ರೂಪೀಸ್ ಇದೆ. ಚೆನ್ನಾಗಿದೆ. ಹಾಂ, 100 ರೂಪೀಸ್ ಇಲ್ಲ 200 ರೂಪೀಸ್ಗೆ 2. ಅಲ್ಲ ಇನ್ನೊಂದು ಕೊಡಿ. 290 ರೂಪೀಸ್. 200 ಮಾಡ್ತೀರಾ? ಓಕೆ ಗೈಸ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ. 100 ರೂಪಾಯಿ 1/4 kg ಮಾಡ್ತೀರಾ? ಅರ್ಧ kg 100 ರೂಪಾಯಿ ಮಾಡಿ. 1 ರೂಪಾಯಿ ಕಮ್ಮಿ ಇಲ್ಲ. ಏಕೆ? ಎಷ್ಟು ಬಂತು ಅಷ್ಟೇನಾ? ಸೊ ಇವಾಗ ಇಲ್ಲಿ ಒಂದು ಸ್ಯಾರಿ ಶಾಪಿಗೆ ಬಂದಿದ್ದೀವಿ. 300 ರೂಪೀಸ್ ಉಳಿದಿದೆ, ಬೇರೆ ಎಲ್ಲಿ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ಇವರೊಂದು ಸ್ಯಾರಿ ತೊಗೊಂಡ್ರು, ನಾನೊಂದು ಸ್ಯಾರಿ ನೋಡೋಣ ಅಂತ. ಬ್ಲೂ ಕಲರ್ ತಗೋಬೇಕಿತ್ತು. ನಾನು ಸಿಗಂದೂರಲ್ಲಿ ಹಾಕಿದ್ನಲ್ಲ ಸ್ಯಾರಿ, ಅದು ಅದೇ ಥರ ಬೇಕು ಅಂತ ಹೇಳಿ ಗ್ರೀನಲ್ಲಿ ತೊಗೊಂಡಿದ್ದಾರೆ. ಹಾಂ ಇಲ್ಲ, ಜಸ್ಟ್ ತೋರಿಸಿ, ನಮ್ಮ ಬಜೆಟ್ ಇರೋದೇ ಈಗ 300 ರೂಪೀಸು. 1000 ರೂಪೀಸ್ ಚಾಲೆಂಜ್ ಮಾಡಿದ್ವಿ. ಸೊ 300 ರೂಪೀಸಲ್ಲಿ ತೋರಿಸಿ, 300 ರೂಪೀಸಲ್ಲೇ ತೋರಿಸಿ. ಸೊ ಗೈಸ್, ನಾವು ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಹೋದ್ವಿ, ಬಟ್ ಆದರೆ ಫ್ಲಾಪ್ ಆಯಿತು. ಇನ್ನೂ 300 ರೂಪೀಸ್ ಉಳಿದಿದೆ, ಎಲ್ಲಿ ಖರ್ಚು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಸುಮ್ಮನೆ ಯಾವುದ್ಯಾವುದಕ್ಕೂ ದುಡ್ಡು ಹಾಕಿ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಒಂದು ತೊಗೊಳ್ಬೇಕೇನಾದರೂ, ಬಟ್ಟೆಗಳೆಲ್ಲ ನಾನು ತೊಗೊಳ್ಳಲ್ಲ. ಜಸ್ಟ್ ಅಲ್ಲಿ ಸ್ಲಿಪ್ಪರು ನೋಡಿದ್ವಿ, ಬಟ್ ಅದು ತುಂಬ ದಿನ ಬಾಳ್ಕೆನೂ ಬರೋಲ್ಲ, ಬಟ್ ಇಷ್ಟ ಆಗೋ ಥರನೂ ಅನಿಸ್ತಿದೆ ತೊಗೊಳಕ್ಕೆ. ನಾವೇನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ. ಸೊ ಗೈಸ್ ನೋಡ್ಬೋದು, ಇಲ್ಲಿ ಬಂದುಬಿಟ್ಟು ಅದೇ ಫಸ್ಟು ದೀಪ ತೊಗೊಂಡ್ನಲ್ಲ, ಏನು ಎರಡು ಡಜನ್ನು 200 ರೂಪೀಸು. ಮತ್ತು ಇಲ್ಲಿ ಯಾವಾಗಲೇ ಇದೊಂದು ಹಣ್ಣು ತೊಗೊಂಡೆ, ಸೀತಾಫಲ, ಎಷ್ಟು 150 ರೂಪೀಸು. ಆಮೇಲೆ ಇದಕ್ಕೆ 100 ರೂಪೀಸು, ಅದೇ ಇನ್ನೊಂದು ಹಣ್ಣು. ಅದು ಬಿಟ್ಬಿಟ್ರೆ ಅಲ್ಲ, ಈ ದೀಪ ಅದೇ 2 ಡಜನ್ದು, ಇದು 1 ಡಜನ್ದು ಇದ್ರ ದೀಪ. ಸೊ ಮತ್ತು ಇದೊಂದು ಬ್ಯಾಗು 150 ರೂಪೀಸು. ಸೊ ಟೋಟಲ್ 700 ರೂಪೀಸ್, 700 ಅಲ್ಲ 700 ರೂಪೀಸ್ ಅಷ್ಟೇ ಶಾಪ್ ಮಾಡೋಕ್ಕಾಗಿದ್ದು. ಇಲ್ಲಿ ಒಂದು ಮಾತು ಕ್ಲಿಯರ್ ಮಾಡ್ತೀನಿ. ಬಾ ರಾಮೇಶ್ವರಂಗೆ ಹೋಗೋಣ. ರಾಮೇಶ್ವರಂ ಅಲ್ಲ, ಮಲ್ಲೇಶ್ವರಂ. ಸಾರಿ ಗಾಯಸ್. ಸೊ ಮಲ್ಲೇಶ್ವರಂಗೆ ಬಂದು ಶಾಪಿಂಗ್ ಮಾಡೋಣ ಅಂತ, ಬಟ್ ನೋ. ಬಟ್ ಹಂಗಲ್ಲ, ಚೆನ್ನಾಗಿದೆ. ಬಟ್ ಆದರೆ ಕೆಲವೊಂದು ನಾವು ಹಾಕೊಳ್ಳೋ ಥರ ಇಲ್ಲ. ಹಬ್ಬಕ್ಕೆ ಏನಾದರೂ ಹೊಸದಾಗಿ ಬಂದಿರೋದ್ರಿಂದ ಬಂದ್ವಿ. ದೀಪಗಳಿದೆ ಕೆಲವೊಂದೆಲ್ಲ 450-400 ರೂಪೀಸ್ ಜೊತೆ ಹೇಳಿದ್ರು. ಅಷ್ಟು ಕೊಡೋ ಥರನೂ ಇಲ್ಲ, ಯಾಕಂದರೆ ಅದು ಪೇಂಟ್ ಮಾಡಿದ್ದಾರೆ. ದೀಪ ಹಚ್ಚಿದ್ರೆ ಅದು ಏನು
ಬ್ಲ್ಯಾಕ್ ಆಗುತ್ತೆ ಮತ್ತೆ ತೊಳೆಯೋ ಥರನೂ ಇರಲ್ಲ, ಫುಲ್ ಕಲರ್ ಹೋಗ್ಬಿಡುತ್ತೆ. ಸುಮ್ಮನೆ ಒನ್ ಟೈಮಿಗೆ ಯಾಕೆ ಇನ್ವೆಸ್ಟ್ ಮಾಡೋದು, ಅದ್ರ ಬದಲು ಹಬ್ಬ ದಿನ ಅದೇ ದುಡ್ಡಲ್ಲಿ ಹೂವಾಗಿವ ಏನಾದರೂ ತೊಗೊಬೋದ್ರ. ಸೊ ಹಂಗೆ ನಾ ಎಲ್ಲರ ಥರ ಇರಲಿಲ್ಲ, ಎಂಜಾಯ್ ಮಾಡಿದ್ವಿ. ಕಾಲು ನೋವು ಕೂಡ ಬಂತು. ಒಂದು ಕಡೆ ಊಟ ಮಾಡಿದ್ವಿ, ಬೇಕಿದ್ರೆ ಅಲ್ಲಿ 270 rupees ಆಯಿತು. ಅದಕ್ಕೆ ಇದನ್ನು ಲೆಕ್ಕ ಹಾಕೊಂಬಿಡಿ 1000 rupees ಆಯಿತು. 1000 rupees ಆಯಿತು. ಸೊ ಎಲ್ಲರ ಥರ 1000 rupees ಚಾಲೆಂಜ್ ನಮ್ದು ಆಗಿರಲಿಲ್ಲ. ಸೊ ಓಕೆ ಇಷ್ಟೇ ಅಲ್ವಾ. So if you guys really likes our videos, then do like, share, subscribe to our channel. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. Bye.